ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇಲ್ಲಿ ಮನೋಜ್ ಬಂದುಬಿಟ್ಟು ಶಾಂತಿ ಹತ್ರ ಮಮ್ಮಿ 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 ಏನು ಅದು ಮಮ್ಮಿ ಮಮ್ಮಿ ಏನದು ಹೇಳೋ ಮಮ್ಮಿ ಮಮ್ಮಿ ಒಂದು 3 ಚಿನ್ನು ಬಂದವೆ ಅಂತಾನೆ. ಏನೋ 3 ಚಿನ್ನು ಬಂದವೆ ಮಮ್ಮಿ, ಅದರಲ್ಲಿ ಒಂದು ಚಿನ್ನು ಯಾವುದಾದ್ರು ಓಕೆ ಆಗಲ್ವಾ ಅಂತ ಕೇಳ್ತಾನೆ. ಏನು ಚಿನ್ನುನೋ ಅಂತ ಕೇಳ್ತಾಳೆ. ಅದೇ ರೋಹಿಣಿ ಥರ ಚಿನ್ನು 3 ಚಿನ್ನು ಇದ್ದಾವೆ ಅಂತಾನೆ. ನಿನಗೇನೋ ಬಂದೈತೆ ರೋಗ, ಯಾಕೋ ಹಿಂಗೆ ಆಡ್ತೀಯ? ಅಲ್ಲಿ ನೋಡಿದರೆ ಹೆಂಗೆ ಸ್ವಾಮಿ ನಾವು ಅರೆ ಜೈಲಿಗೆ ಹೋಗ್ತೀಯಾ ಅಂತ ಹೇಳ್ತಾರೆ, ನೀ ನೋಡಿದ್ರೆ ನನಗೆ ಚಿನ್ನು ಬೇಕು ಅಂತ ಒದ್ದಾಡ್ತೀಯ, ಏನೋ ಮಾಡಲಿ ನಾನು ಅಂತ ಹೇಳ್ತಾಳೆ. ಇಲ್ಲ ಮಮ್ಮಿ ನನಗೆ ಚಿನ್ನು ಬೇಕು ಅಂತಾನೆ. ಚಿನ್ನು ಬೇಕಂತೆ, ಚಿನ್ನು ಕುತ್ಕೊಳ್ಳೋ ಅಂತ ಬೈತಾಳೆ. ಏನೇ ಬೈದರೂ ಅವನು 3 ಚಿನ್ನಲ್ಲಿ 1 ಚಿನ್ನನಾರ ಕೊಡಿಸು ಮಮ್ಮಿ, 1 ಚಿನ್ನನಾರ ಕೊಡಿಸು ಮಮ್ಮಿ ಅಂತಾನೆ. ಯಾವ ಚಿನ್ನ ಕೊಡಿಸ್ಲೋ ನಿನಗೆ ಅಂತ ಹಿಂಗೆ ಮಾತಾಡ್ತಾ ಇರ್ತಾರೆ. ಆಮೇಲೆ ತಾರಾ ಆಚೆ ಇರ್ತಾಳೆ. ತಾರನ್ನ ಒಳಗೆ ಕರ್ಕೊಂಡು ಬರಬೇಕು. ಅದಕ್ಕೆ ಇವಳು ಒಂದು ಐಡಿಯಾ ಮಾಡ್ತಾಳೆ. ಬಾಯಿಲಿ ಅಂತೇಳಿ ಕರೀತಾಳೆ ತಾರನ್ನ. ತಾರ ಇಲ್ಲ ನೀವು ಸೂರ್ಯನಿಗೂ ಮತ್ತು ಮೀನಂಗೂ ಬೈತೀರಾ ಅಂತ. ಇಲ್ಲ ಬೈಯಲ್ಲ, ಬಾ ನೀನು ಒಳಗಡೆ ಬಾ ಅಂತೇಳಿ ಕರ್ಕೊಂಬರ್ತಾಳೆ. ಕರ್ಕೊಬಂದ್ಬಿಟ್ಟು ನೊಣಗಿ ಬರೇ ಇಲ್ಲಿ ಅಂತ. ಅತ್ತೆ ಪೂಜೆ ಮಾಡ್ತಾಯಿದ್ದೀನಿ ಅತ್ತೆ ದೇವ್ರ ಮನೆಯಲ್ಲಿ ಅಂತಾರೆ. ನಾನು ಮಾಡಬೇಕು ಬರೇ ಈ ಕಡೆ ಅಂತ. ಅಯ್ಯೋ ಅತ್ತೆ ಯಾರು ಮಾಡಿರೇನತ್ತೆ, ನಾನೇ ಮಾಡ್ತಾಯಿದ್ದೀನಿ ಇರಿ ಅತ್ತೆ ಬಂದೆ ಅಂತಾಳೆ. ಇಲ್ಲ ಬಾ ಎದ್ದು. ಸರಿ ಅತ್ತೆ ಅಂತೇಳಿ ಎದ್ದು ಬರ್ತಾಳೆ. ಎದ್ದು ಬಂದಮೇಲೆ ನಾನೇ ಪೂಜೆ ಮಾಡಬೇಕು ಅಂತ ಹೇಳ್ತಾಳೆ. ಅಯ್ಯೋ ಯಾರು ಮಾಡಿರಿ ಏನತ್ತೆ, ಪೂಜೆ ಎಲ್ಲರೂ ಮಾಡಿದ್ರು ಒಂದೇ, ಒಳ್ಳೆಯದೇ ಅಲ್ವಾ, ಯಾರು ಮಾಡಿರಿ ಏನಂತೆ ಅಂತ ಅಂತಾಳೆ. ಆದರೂ ಇವಳು ಕೇಳಲ್ಲ. ಆಮೇಲೆ ಸೂರ್ಯಂಗೆ ಎಲ್ಲ ನಿಂತು ಲಿವಿಂಗ್ ಹಾಲಲ್ಲಿ ಮಾತಾಡ್ತಾ ಇರ್ತಾರೆ. ಆ ಟೈಮಿಗೆ ಸೂರ್ಯನು ಅಲ್ಲಿಗೆ ಬರ್ತಾನೆ. ಇವನು ಇಂಥನಾಗೋ ಹೊತ್ತಿಗೆ ನನ್ನ ಮಗಳನ್ನ ಸಾಯಿಸಾಕ್ತ, ಒಂದು ಕೊಲೆ ಮಾಡಿದ್ದಾನೆ ಇವನು ಅಂತಾಳೆ. ಅದಕ್ಕೆ ತಾರ ಕೇಳ್ತಾಳೆ, ಅಣ್ಣ ನೀನು ಕೊಲೆ ಮಾಡಿದೀಯಾ ಅಂತ ಕೇಳ್ತಾಳೆ. ಸೂರ್ಯಂಗೆ ಬೇಜಾರಾಗುತ್ತೆ. ಮಾಡದಿದ್ದ ತಪ್ಪಿಗೆ ನನ್ನ ಮೇಲೆ ತಾಕ್ತಾರಲ್ಲ ನಮ್ಮಮ್ಮ ಅಂತೇಳ್ಬಿಟ್ಟು ಸಖತ್ ಬೇಜಾರು ಮಾಡ್ಕೊಳ್ತಾನೆ. ಬೇಜಾರು ಮಾಡಿಕೊಂಡು ಏನು ಹೇಳಬೇಕು ಅಂತ ಗೊತ್ತಾಗದೆ ಪಾಪ ಅವನು ತುಂಬ ತಲೆ ಬಿಸಿ ಮಾಡ್ಕೊಳ್ತಾನೆ. ಈ ಶಾಂತಿ ಯಾವಾಗ ನೋಡಿದ್ರೂ ಸೂರ್ಯನ ಮೇಲೆ ಬೆರಳು ತೋರಿಸ್ತಾ ಇದ್ದಾಳೆ. ಯಾಕೆಂದರೆ ಮನೋಜ ಆ ಥರ ಬಂದು ಹೇಳ್ಬಿಟ್ಟಿದ್ದ ಆವಾಗ ಚಿಕ್ಕದ್ರಲ್ಲಿ, ಹೊಡಿತಾರೆ ಅಂತೇಳ್ಬಿಟ್ಟು. ನಾನಲ್ಲ ಸೂರ್ಯ ತಳ್ಳಿದ್ದು ಅಂತ ಹೇಳ್ಬಿಟ್ಟಿರ್ತಾನ. ಹಂಗಾಗಿ ಮಗು ಸತ್ತೋಯ್ತು, ಎಲ್ಲೂ ಸಿಕ್ಕಲಿಲ್ಲ, ಹುಡುಕಿದ್ರೂ ಮಗು ಸತ್ತೋಯ್ತು ಅಂತ ತಿಳ್ಕೊಂಡಿರ್ತಾರೆ. ತಾರಂಗೆ ಅದು ಗೊತ್ತಿದ್ದರೆ ತಾರ ಹೇಳಿಲ್ಲ, ಮನೋಜನೇ ತಳ್ಳಿದ್ದು ಅಂತ ಮೋಸ್ಟ್ಲಿ ಅವಳಿಗೆ ಗೊತ್ತಿದ್ದರೂ ಅವಳು ಹೇಳ್ತಾ ಇಲ್ಲ. ಒಟ್ಟಿಗೆ ಆ ಮನೆಯಲ್ಲೇ ಅವಳಿದ್ದಾಳೆ. ಅಪ್ಪ ಅಮ್ಮ ಇವರೇ ಅಂತಲೂ ಗೊತ್ತು, ಅಣ್ಣಂದಿರು ಇವರು ಅಂತಲೂ ಗೊತ್ತು, ಎಲ್ಲ ಗೊತ್ತಿದೆ ಅನಿಸುತ್ತೆ. ಆದರೆ ಅವ್ರು ಯಾವುದನ್ನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಸುಮ್ಮನೆ ಅವಳ ಪಾಡಿಗೆ ಅವಳಿದ್ದಾಳೆ. ಮುಂದಿನ ಯಾವಾಗಾದರೂ ಹೇಳ್ತಾಳೆ ಏನೋ ನೋಡಬೇಕು. ಶಾಂತಿಗೆ ಮಾತ್ರ ಮಗಳ ಥರನೇ ನೋಡ್ಕೋತಾಳೆ ಅವಳನ್ನ. ಯಾವ ಕಾರಣಕ್ಕೂ ನನ್ನ ಮಗಳು ಅಂತಲೇ ಇರ್ತಾಳೆ, ಅದೇನು ತೊಂದರೆ ಇಲ್ಲ. ರಂಗನಾಥನೂ ಕೂಡ ನನ್ನ ಮಗಳು ಅಂತಲೇ ಇರ್ತಾನೆ, ಅವನು ಏನು ತೊಂದರೆ ಇಲ್ಲ. ಮನೋಜ ಮಾತ್ರ ಈ ಹುಡುಗಿನೇನು ಕರ್ಕೊಂಡು ಬಂದರು ಅಂತಾನೆ ಮಾತಿಗೂ. ಆದರೆ ಸೂರ್ಯಂಗೆ ಮಾತ್ರ ಭಾಳ ಇಷ್ಟ. ಸೂರ್ಯ ಯಾವ ಕಾರಣಕ್ಕೂ ಹಂಗೆ ಅನ್ನೋದೇ ಇಲ್ಲ. ನನಗೊಬ್ಬಳು ತಂಗಿ ಇದ್ದಿದ್ದು ಹಿಂಗೆ ಇರ್ತಾಯಿದ್ಲು ಅಂತ ಅವನು ಆ ಥರ ಲೆಕ್ಕ ಹಾಕ್ತಿರ್ತಾನೆ. ತಾರಂಗೆ ಈಗ ಅವಳ ಪಾಡಿಗೆ ಅವಳು ಮನೆಯಲ್ಲಿ ಏನು ಚಿಂತೆ ಇಲ್ದಂಗೆ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಮಂಜುನ ಜೊತೆ ಮಾತಾಡಿಕೊಂಡು ಆರಾಮಾಗಿದ್ದಾಳೆ. ಏನೂ ತೊಂದರೆ ಇಲ್ಲ. ಅಪ್ಪನ ನೆನೆಸ್ಕೋತಾಳೆ, ಬೇಜಾರಾಗುತ್ತೆ. ಎಲ್ಲ ಆಸ್ತಿ ದುಡ್ಡು ಕಾಸು ಎಲ್ಲ ಕೋರ್ಟ್ ವಹಿಸ್ಕೊಂತಲ್ಲ, ಅದು ಅವಳಿಗೆ ಇನ್ನೂ ಬೇಜಾರು ತರಿಸಿರೋವಂಥ ವಿಷಯ. ಆದರೂ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಬಂದಾಗ ಬಟ್ಟೆ ಬರೆ ಎಲ್ಲ ಸೂರ್ಯ ಮತ್ತು ಮೀನನ್ನೇ ತಂದು ಕೊಟ್ಟಿದ್ದರು. ಮತ್ತು ಅವಳ ಖರ್ಚು ವೆಚ್ಚ ಎಲ್ಲನೂ ಸೂರ್ಯನೇ ನೋಡ್ಕೊಳ್ತಾನೆ. ಹಾಗಾಗಿ ಅವಳು ಈಗ ಆರಾಮಿದ್ದಾಳೆ, ಏನು ತೊಂದರೆ ಇಲ್ಲ. ಇವಳು ಮಾತ್ರ ಶಾಂತಿ ಅವಳಿಗೇನೂ ಅನ್ನಲ್ಲ, ಒಂದು ಮಾತು ಅನ್ನಲ್ಲ. ಏಕೆಂದರೆ ಅವಳು ಮಗಳ ಥರನೇ ಟ್ರೀಟ್ ಮಾಡ್ತಾಯಿದ್ದಾಳೆ. ಏನೇನು ಮಾತಾಡಲ್ಲ, ಒಂದು ಮಾತು ಕೂಡ. ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಮಗಳು ಅಂತ ಗೊತ್ತಿಲ್ಲದೇ ಇದ್ದರೂ ಮಗಳು ಅಂತ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ನೀನು ನನ್ನ ಮಗಳು ಹಿಂಗೆ ಇದ್ದಿದ್ರೆ ನಿನ್ನಂಗೆ ಇರ್ತಾಯಿದ್ಲು, ಹಾಗೆ ಎಲ್ಲ ಹೇಳ್ಕೊಂಡು ಚೆನ್ನಾಗೇ ನೋಡ್ಕೊಳ್ತಾಳೆ.
ರಂಗನಾಥ್ಗಂತೂ ತುಂಬ ಇಷ್ಟ. ತಾರಾ ತಾರಾ ಅಂದ್ಕೊಂಡು ತುಂಬ ಇಷ್ಟಪಡ್ತಾನೆ. ಈ ಎಲ್ಲರೂ ಇಷ್ಟಪಡ್ತಾರೆ. ರವಿನೂ ಕೂಡ ಅತೀ ಪ್ರೀತಿ ತೋರಿಸ್ತಾಯಿದ್ರು. ಅವನಿಗೆ ತಂಗಿ ಅನ್ನೋದೊಂದು ಇರುತ್ತೆ. ಸೂರ್ಯನಿಗಂತೂ ತುಂಬ ಇದೆ. ಮನೋಜ್ಗಂತೂ ಒಂದು ಚೂರು ಇಷ್ಟ ಇಲ್ಲ. ಅವನಂತೂ ಯಾವಾಗಲೂ ಇವಳು ಯಾಕೆ ಕರ್ಕೊಬಂದ್ರು ಅಂತಲೇ ಇರ್ತಾನೆ. ಹೀಗೆ ಇವ್ರ ಮನೆಯದು ಕತೆಗಳು. ಮನೋಜಿಗೆ ಈಗ ಚಿನ್ನು ಬೇಕಾಗಿದೆ. ಈ ಶಾಂತಿ ಚಿನ್ನು ತತ್ತಾ ಇಲ್ಲ. 3 ಚಿನ್ನು ಇದ್ದಾರೆ. ಒಂದು ಚಿನ್ನು ಕೂತನ್ನು ತಗೊಬ ಮಮ್ಮಿ, ಒಂದು ಚಿನ್ನು ತಗೊಬ ಮಮ್ಮಿ ಅಂತಾನೆ. ಆದರೆ ಅಲ್ಲಿ ಕೋರ್ಟಲ್ಲಿ ಸ್ವಾಮಿ ನಾವು ಲಾಯರು, ನೀನು ಈಗೇನಾರ ಮದುವೆ ಮಾಡ್ಕೊಳಕ್ಕೆ ಹೋದರೆ ಒಳಗೆ ಹೋಗ್ತೀಯ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇವನು ಕೇರ್ಫುಲ್ಲಾಗಿ ಇರಬೇಕು. ಇಲ್ಲ ಅಂದರೆ ಒಳಗೋಗಿ ಮುದ್ದೆ ಮುರಿಬೇಕಾಗುತ್ತೆ. ಡಿವೋರ್ಸ್ ಆಗೋವರೆಗೂ ಏನೂ ಆ್ಯಕ್ಷನ್ ತಗೊಳ್ಳೋಂಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಲಾಯರು. ಹಂಗಾಗಿ ಇವನು ಕಾಯಲೇಬೇಕಾಗುತ್ತೆ. ಅಲ್ಲಿವರೆಗೆ ಕಾಯ್ದು ಆಮೇಲೆ ಏನಾದರೂ ಮದುವೆ ಮಾಡ್ಕೋಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.